ಹೆಲೋ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ನೇತ್ರ. ನಾನು ನೇತ್ರ. ಇವತ್ತು ತುಂಬ ಇಂಪಾರ್ಟೆಂಟ್ ವಿಷಯ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇನೆಂದರೆ ಕನ್ಸಿಸ್ಟೆನ್ಸಿ. ಬನ್ನಿ ಅದ್ರ ಬಗ್ಗೆ ತಡ ಮಾಡದೆ ತಿಳ್ಕೊಳ್ಳೋಣ. ತುಂಬ ಜನ ಲೈಫಲ್ಲಿ ಏನೇ ಮಾಡಿದ್ರೂ ಸ್ಟಾರ್ಟಿಂಗ್ ಡೇಸಲ್ಲಿ ಜೋಶಲ್ಲಿ ಮಾಡ್ತಾರೆ. ಅಂದರೆ ಅವರನ್ನು ಆರಂಭಿಕ ಶೂರರು ಅಂತ ಹೇಳ್ಬೋದು. ಫಸ್ಟ್ ಡೇ ತುಂಬ ಜೋರಾಗಿ ಸ್ಟಾರ್ಟ್ ಮಾಡ್ತಾರೆ. ದೆನ್ ಎರಡನೇ ದಿನ ಮೋಟಿವೇಶನ್ ಇರುತ್ತೆ. ಮೂರನೇ ದಿನ ಫುಲ್ ಎನರ್ಜಿ ಇರುತ್ತೆ. ಲಾಸ್ಟಲ್ಲಿ ಸ್ಲೋಲಿಯಾಗಿ ಅದನ್ನು ಸ್ಟಾಪ್ ಮಾಡ್ತಾರೆ. ಮತ್ತೆ ಬ್ರೇಕ್ ತಗೊಳ್ತಾರೆ, ಮತ್ತೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಸ್ಟಾಪ್ ಮಾಡ್ತಾರೆ. ಇದೇ ಅವರ ಸೈಕಲ್ ರಿಪೀಟ್ ಆಗುತ್ತೆ. ಕೆಲವರು ಒನ್ಸ್ ಸ್ಟಾರ್ಟ್ ಮಾಡಿದರೆ ಅವರು ನಿಲ್ಲಿಸೋದಿಲ್ಲ. ಅವರು ಸ್ಲೋಲಿ ಆದರೂ ಡೈಲಿ ಅದನ್ನು ಮಾಡ್ತಾರೆ. ಅಂದರೆ ಅವರು ಕನ್ಸಿಸ್ಟೆನ್ಸಿ ಮಾತ್ರ ಬಿಡೋದಿಲ್ಲ. ಕನ್ಸಿಸ್ಟೆನ್ಸಿ ಅಂದರೆ ಪ್ರತಿದಿನ ಸ್ವಲ್ಪ ಆದರೂ ಕಂಟಿನ್ಯೂ ಮಾಡೋದು ಅಂತ ಅರ್ಥ. ನಮಗೆ ಮೂಡ್ ಇದ್ದಾಗೋ ಮಾತ್ರ ಅಲ್ಲದೆ, ಮತ್ತು ನಮಗೇನೇ ಮೋಟಿವೇಶನ್ ಇದ್ದಾಗ ಮಾತ್ರವಲ್ಲದೆ, ಲೇಜಿ ಇದ್ರೂ ಕೂಡ, ಎಷ್ಟೇ ಟಯರ್ಡ್ ಆಗಿದ್ದರೂ ಕೂಡ ಸ್ವಲ್ಪವಾದರೂ ಏನಾದರೂ ಡೈಲಿ ಮಾಡೋದೇ ಕನ್ಸಿಸ್ಟೆನ್ಸಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮನೆ ಕೆಲಸ. ಯಾವುದಾದ್ರೂ ಒಂದು ಮೋಟಿವೇಶನಲ್ ಕ್ಲೀನಿಂಗ್ ವೀಡಿಯೋಸ್ ನೋಡಿ ಓಲ್ ಡೇ ಅದನ್ನು ಮನೆ ಕ್ಲೀನಿಂಗ್ ಮಾಡಿ 1 ಮಂತ್ ಅಥವಾ 2 ಮಂತ್ಸ್ ಹಾಗೆ ಬಿಡೋದಲ್ಲ. ಡೈಲಿ ಏನಾದರೂ ಒಂದು ಪೋರ್ಷನ್, ಇವತ್ತು ಹಾಲ್ ಕ್ಲೀನ್ ಮಾಡಿದರೆ ಕಿಚನ್ ಕ್ಲೀನ್ ಮಾಡ್ತೀನಿ ಅಂತ, ಅದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಕೆಲವೊಂದು ಯೂಟ್ಯೂಬ್ ವೀಡಿಯೋಸ್ ಆಗಿರ್ಬೋದು, ಒಂದು ತಿಂಗಳಿಗೆ ಆಗೋಷ್ಟು ವೀಡಿಯೋಸ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಇನ್ನು 2-3 ತಿಂಗಳು ಹಾಗೇ ಇದ್ದರೆ ಅದು ಸಹ ಕನ್ಸಿಸ್ಟೆನ್ಸಿ ಅನ್ನೋದಿಲ್ಲ. ಅದೇ ರೀತಿ ಕನ್ಸಿಸ್ಟೆನ್ಸಿ ಪೀಪಲ್ಗೆ ಒಂದು ಟ್ರಸ್ಟ್ ಕೊಡುತ್ತೆ ಮೇಂಟೈನ್ ಮಾಡಿದರೆ. ಕನ್ಸಿಸ್ಟೆನ್ಸಿ ಅನ್ನೋದು ನಮ್ಮ ಬ್ರೈನ್ಗೂ ಡಿಸಿಪ್ಲಿನನ್ನು ಕಲಿಸುತ್ತದೆ. ಅದು ಫಾರ್ ಎಕ್ಸಾಂಪಲ್ ನೋಡೋಣ. ಒಂದು ದಿನ ನಾವು 5 hours ವರ್ಕೌಟ್ ಮಾಡಿ, ಅಂದರೆ ಜಿಮ್ಮಲ್ಲಿ 5 hours ವರ್ಕೌಟ್ ಮಾಡಿ ದೆನ್ 20 days ರೆಸ್ಟ್ ತೆಗೆದುಕೊಂಡ್ರೆ ಬಾಡಿ ಬಿಲ್ಡ್ ಆಗೋಲ್ಲ. ಅದನ್ನು ನಾವು ಡೈಲಿ 30 minutes ಮಾಡಿದರೆ ಸ್ಲೋಲಿ ನಮ್ಮ ಬಾಡಿ ಚೇಂಜ್ ಆಗುತ್ತೆ. ನಮ್ಮ ಪ್ರಾಬ್ಲಮ್ ಏನು ಅಂದರೆ, ನಾವು ಇನ್ಸ್ಟಂಟ್ ರಿಸಲ್ಟ್ ಬೇಕು ಅಂತ ಕಾಯ್ತಾ ಇರ್ತೀವಿ. ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾವುದೇ ರಿಸಲ್ಟ್ ಲೇಟ್ ಆದರೆ ಅದನ್ನು ಕ್ವಿಟ್ ಮಾಡಿಬಿಡ್ತೀವಿ. ನೇಚರ್ ಆಲ್ಸೋ ಕನ್ಸಿಸ್ಟೆನ್ಸಿ ಮೇಲೇ ವರ್ಕ್ ಮಾಡೋದು. ಸೂರ್ಯ ಚಂದ್ರ ಪ್ರತಿದಿನ ಬರ್ತಾರೆ. ಮಳೆ ಸೀಸನ್ನಿಗೆ ಬರುತ್ತೆ. ಒಂದು ಮರ ನೋಡಿರಿ, ಮರನೂ ಸಹ ಒಂದೇ ದಿನಕ್ಕೆ ಬೆಳೆದು ಮರವಾಗಿಲ್ಲ. ಹಾಗೆ ನಮ್ಮ ಗ್ರೋತ್ ಆಲ್ಸೋ ಡೈಲಿ ಹ್ಯಾಬಿಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಕನ್ಸಿಸ್ಟೆನ್ಸಿ ಒಂದು ಹೆಲ್ತ್ ಆಗಿರ್ಬೋದು, ಯಾವುದಾದ್ರೂ ಒಂದು ಕಲಿಯೋ ವಿಷಯ, ಲರ್ನಿಂಗ್, ಹಾಗೆಯೇ ರಿಲೇಷನ್ಶಿಪ್ಸ್. ಒಂದಿನ ಅವ್ರನ್ನ ಮಾತಾಡ್ಸೋದು, ಒಂದಿನ ಹಾಗೆ ಬಿಡೋದು, 4 ದಿನ ಅವ್ರ ಹತ್ರ ಚೆನ್ನಾಗಿರೋದು, ಅದಲ್ಲ. ಅವ್ರ ಹತ್ರ ಯಾವಾಗಲೂ ಚೆನ್ನಾಗಿರೋದು, ಅದು ಒಂದು ಕನ್ಸಿಸ್ಟೆನ್ಸಿ. ಸೆಲ್ಫ್ ಡಿಸಿಪ್ಲಿನ್ ಇರಬೇಕು, ಇದು ಇಂಪಾರ್ಟೆಂಟು. ಮತ್ತು ನಮ್ಮ ಕರಿಯರು, ಇವುಗಳ ಮೇಲೆ ನಮ್ಮ ಕನ್ಸಿಸ್ಟೆನ್ಸಿ ಇರಬೇಕು. ಕನ್ಸಿಸ್ಟೆನ್ಸಿ ಈಸಿ ಅಲ್ಲ, ಡಿಫಿಕಲ್ಟ್. ಯಾಕೆ ಅಂದರೆ ನಮ್ಮ ಬ್ರೈನು ಕಂಫರ್ಟ್ ಇಷ್ಟಪಡುತ್ತೆ. ಈಸಿ ಥಿಂಗ್ಸ್ ಬೇಕು ಅನಿಸುತ್ತೆ. ಏನಾದರೂ ಕ್ವಿಕ್ಕಾಗಿ ಆಗಬೇಕು, ಇನ್ಸ್ಟಂಟ್ ರಿಸಲ್ಟ್ ಕ್ವಿಕ್ ಆಗಬೇಕು ಅನಿಸುತ್ತೆ. ಹಾರ್ಡ್ ವರ್ಕ್ ಮಾಡೋದೇ ಇಲ್ಲ. ಅದು ಡಿಫಿಕಲ್ಟು ಹಾರ್ಡ್ ವರ್ಕ್ ಮಾಡೋದು ಅಂದರೆ. ಕನ್ಸಿಸ್ಟೆನ್ಸಿ ಮಾಡೋದು ಈ ರೀತಿ ತುಂಬ ಕಷ್ಟ. ಮೇಂಟೈನ್ ಮಾಡೋದು ಈಸಿ ಏನಲ್ಲ. ಡೋಂಟ್ ಫೋಕಸ್ ಆನ್ ಬಿಗ್ ಗೋಲ್ಸ್, ಫೋಕಸ್ ಆನ್ ಸ್ಮಾಲ್ ಡೈಲಿ ಆ್ಯಕ್ಷನ್ಸ್. ಅದನ್ನು ಆ್ಯಕ್ಷನ್ಸಲ್ಲಿ ತಗೊಂಡು ಬರಬೇಕು ನಾವು ಕನ್ಸಿಸ್ಟೆನ್ಸಿಯನ್ನು. ಹಂಗಾದ್ರೆ ಮಾತ್ರ ಸಾಧ್ಯ. ಮೋಟಿವೇಶನ್ ಅನ್ನೋದು ಅದು ಟೆಂಪ್ರವರಿ, ಬಟ್ ಕನ್ಸಿಸ್ಟೆನ್ಸಿ ಅನ್ನೋದು ಪರ್ಮನೆಂಟು. ಹೇಗಿತ್ತು ಇವತ್ತಿನ ಕನ್ಸಿಸ್ಟೆನ್ಸಿಯ ಬಗ್ಗೆ ಮಾತಾಡಿದ್ದು? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಏನಾದರೂ ನಿಮ್ಮ ಅಭಿಪ್ರಾಯ ಅನಿಸಿಕೆ ಇದ್ದರೆ ಮತ್ತೆ ಸಿಗೋಣ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆಗೆ. ಅಲ್ಲಿಯವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.